ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಮತ್ತೊಂದು ದಿನ ನಿಮ್ಮೆಲ್ಲರನ್ನು ಭೇಟಿ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಈ ದಿನದ ನಿರೀಕ್ಷೆಯ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳೋಣ. ಕೀರ್ತನೆಗಳು 34ನೇ ಅಧ್ಯಾಯ 10ನೇ ವಾಕ್ಯ. ಸ್ಯಾಮ್ಸ್ ಚಾಪ್ಟರ್ 34 ವರ್ಸ್ 10. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗೆಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ, ಕಡಿಮೆ ಇಲ್ಲ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಾಲೆಲೂಯ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗೆಲ್ಲದೆ ಹಸಿದಾವು. ಹಾಲೆಲೂಯ. ಇವತ್ತು ನಾವು ನೋಡುವಂತಹ ಕಾರ್ಯ ಯಾವುದು ಎಂಬುದಾಗಿ ನೋಡುವಾಗ, ಆತನ ಸನ್ನಿಧಿಯಲ್ಲಿ, ದೇವರ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ, ಕೊರತೆ ಇಲ್ಲ. ದರ್ ಇಸ್ ನೋ ಲ್ಯಾಕ್ ಎಂಬುದಾಗಿ ನೋಡುತ್ತಾ ಇದ್ದೇವೆ. ಕೀರ್ತನೆ 84:11 ನೋಡುವಾಗ, ದೇವರು ನಮಗೆ ಸೂರ್ಯನು ಗುರಾಣಿಯೂ ಆಗಿದ್ದಾನೆ, ಆತನು ತನ್ನ ಭಕ್ತರಿಗೆ ಯಾವ ಮೇಲನ್ನು ಕೊಡದೆ ಇರುವುದಿಲ್ಲ, ಒದಗಿಸದೆ ಇರುವುದಿಲ್ಲ. ಹಲ್ಲೆಲೂಯಾ. ಶುಭವನ್ನ ಕೊಡದೆ ಇರುವುದಿಲ್ಲ. ಹಿ ಡಸ್ ನಾಟ್ ವಿತ್ಹೋಲ್ಡ್ ಎನಿ ಗುಡ್ ಥಿಂಗ್ ಫ್ರಮ್ ಹಿಸ್ ಚಿಲ್ಡ್ರನ್, ಫ್ರಮ್ ಹಿಸ್ ಹಾಲೆಲೂಯ ಪೀಪಲ್ ಎಂಬುದಾಗಿ ಹಾಲೆಲೂಯ 2 ವಾಕ್ಯಗಳಲ್ಲಿ ನಾವು ನೋಡಬಹುದು. ಇನ್ನು ನಾವು ನೋಡುವಾಗ ನೋಡಿರಿ, ಯಾವ ಮೇಲಿಗೂ ಕೊರತೆ ಇಲ್ಲ. ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ, ಪ್ರಾರ್ಥನೆ ಮಾಡುವವರಿಗೆ ಯಾವ ಮೇಲಿಗೂ ಕೊರತೆ ಇರುವುದಿಲ್ಲ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಾಲೆಲೂಯ. ಇಲ್ಲಿ ಕಂಡೀಷನ್ ಏನು ಎಂಬುದಾಗಿ, ನಾವು ಮಾಡಬೇಕಾದ ಕಾರ್ಯ ಏನು? ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳೋಣ. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವವರಿಗೆ ದೇವರು ಎಲ್ಲವನ್ನ ಆಯಾ ಕಾಲದಲ್ಲಿಯೂ, ಸಮಯದಲ್ಲಿಯೂ, ಸಂದರ್ಭದಲ್ಲಿಯೂ ಒದಗಿಸಿಕೊಡುವ ದೇವರಾಗಿದ್ದಾನೆ. ಹಾಲೆಲೂಯ. ಹಿ ವಿಲ್ ಬಿ ಯೋರ್ ಪ್ರೊವೈಡರ್. ಹಿ ಈಸ್ ಯೋರ್ ಪ್ರೊವೈಡರ್. ಹಾಲೆಲೂಯ. ಆತನು ಒದಗಿಸಿಕೊಡುತ್ತಾನೆ. ಯಾವ ಮೇಲೂ, ಯಾವ ಬೇಕಾದ ಕಾರ್ಯಗಳು, ಅವಶ್ಯಕತೆಗಳು ಹಾಲೆಲೂಯ ಕಡಿಮೆಯಾಗಿ ಇರುವುದಿಲ್ಲ. ಸಂಪೂರ್ಣವಾಗಿ ಅಪ್ ಟು ಮಾರ್ಕ್ ದೇವರು ಒದಗಿಸಿಕೊಡುತ್ತಾರೆ. ಹಾಲೆಲೂಯ. ಹಾಲೆಲೂಯ. ನಾವೆಲ್ಲವನ್ನ ಕೂಡಿಸಿ ಇಟ್ಟ ಮೇಲೆ ಅಲ್ಲ, ಎಲ್ಲವೂ ಇಲ್ಲದೆ ಇರುವಾಗ ಮಾತ್ರ ಅಲ್ಲ. ದೇವರು ಹೇಳುತ್ತಾ ಇದ್ದಾರೆ ನೋಡಿ, ಈ 2 ಕೊರಿಂಥದವರು 8ನೇ ಅಧ್ಯಾಯ 15ನೇ ವಾಕ್ಯ, 2 Corinthians 8:15 ಏನು ಹೇಳುತ್ತದೆ ಎಂಬುದಾಗಿ ನೋಡಿರಿ. ಬಹಳ ಕೂಡಿಸಿದವನಿಗೆ ಏನೂ ಹೆಚ್ಚಾಗಲಿಲ್ಲ, ಸ್ವಲ್ಪ ಕೂಡಿಸಿದವನಿಗೆ ಏನೂ ಕಡಿಮೆಯಾಗಲಿಲ್ಲ. ಇಸ್ರಾಯೇಲ್ ಜನರಿಗೆ ದೇವರು ಅಡವಿಯಲ್ಲಿ ಮನ್ನಾವನ್ನು ಕೊಟ್ಟು ಪೋಷಿಸುತ್ತಾ ಬಂದರು. ಅಧಿಕವಾಗಿ ಶೇಖರಿಸಿದವನಿಗೆ ಅದು ಉಳಿಯಲಿಲ್ಲ, ಅಥವಾ ಹೆಚ್ಚಾಗಿ ಮಿಕ್ಕಲಿಲ್ಲ. ಕಡಿಮೆಯಾಗಿ ಕೂಡಿಸಿದವನಿಗೆ ಕಡಿಮೆ ಆಗಲಿಲ್ಲ. ಎಲ್ಲರ ಹೊಟ್ಟೆ ತುಂಬುವ ಹಾಗೆ ಮನ್ನಾ ಅವರಿಗೆ ಸಾಕಾಗಿತ್ತು. ಹಲ್ಲೆಲೂಯ. ಅಂದ ಮೇಲೆ ದೇವರು ಅದನ್ನು ಆಶೀರ್ವದಿಸಿದರು, ಮಲ್ಟಿಪ್ಲೈ ಮಾಡಿದರು, ಅದು ಮುಗಿಯದಂತೆ ನೋಡಿದರು, ಅದು ಸಾಲುವಷ್ಟು ನೋಡಿಕೊಳ್ಳುತ್ತಾ ಇದ್ದರು, ಅದರಿಂದ ತೃಪ್ತಿಯನ್ನು ಕೊಡ್ತಾ ಇದ್ದರು. ಹಲ್ಲೆಲೂಯ. ಥ್ಯಾಂಕ್ ಯು. ಇವತ್ತೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಬೇಡಿಕೊಳ್ಳೋಣವ, ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳೋಣವ. ಪ್ರಾಯದ ಸಿಂಹಗಳು ಹಸಿದಾವು. ಹಾಲೆಲೂಯ. ಹಾಲೆಲೂಯ. ಆದರೆ ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ 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 ಮೇಲೂ ಕಡಿಮೆ ಇಲ್ಲ, ಕಡಿಮೆ ಆಗುವುದಿಲ್ಲ. ಹಲ್ಲೆಲೂಯ. ಥ್ಯಾಂಕ್ ಯು ಲಾರ್ಡ್. ಮಹಾಬರ, ಮಹಾ ಕಷ್ಟಕಾಲ ಇರಬಹುದು, ಕೆಲಸ ಇಲ್ಲದೆ ಇರಬಹುದು, ವರಮಾನ ಇಲ್ಲದೆ ಇರಬಹುದು. ದೇವರ ನುಡಿ ಹೇಳುತ್ತಾ ಇದೆ, ಹಲ್ಲೆಲೂಯ, ಯಾವ ಮೇಲಿಗೂ ಕೊರತೆ ಇಲ್ಲ. ಓ ಯೇಸಪ್ಪ, ನಿನ್ನ ವಾಕ್ಯದ ಪ್ರಕಾರ ಈಗ ನಿನ್ನ ಮಕ್ಕಳ ಎಲ್ಲ ಕೊರತೆಗಳು ಪೂರ್ತಿಯಾಗಲಿ, ಸಂಧಿಸಲ್ಪಡಲಿ, ಯೇಸುವಿನ ನಾಮದಲ್ಲಿ ಒದಗಿಸಲ್ಪಡಲಿ. ನಿನ್ನ ನಾಮದಲ್ಲಿ ಇವತ್ತು ಯಾರಿಗೆ ಏನೇನು ಬೇಕು, ಅವಶ್ಯಕತೆಗಳು ಇದೆಯೋ, ವಾಟ್ ಎವರ್ ಯೋರ್ ಪೀಪಲ್ ನೀಡ್ ಟುಡೇ ಲಾರ್ಡ್, ಯೋರ್ ಚಿಲ್ಡ್ರನ್ ನೀಡ್ ಟುಡೇ, ಎವ್ರಿಥಿಂಗ್ ವಿಲ್ ಬಿ ಪ್ರೊವೈಡೆಡ್. Hallelujah. No more lack, no more lack, no more lack. In the mighty name of Jesus, ಎಲ್ಲ Hallelujah ಅಗತ್ಯಗಳು ಪೂರೈಸಲ್ಪಡಲಿ ಸ್ವಾಮಿ. ನಿನಗೆಲ್ಲ ಇವತ್ತು ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ, ಅಯ್ಯೋ ನನಗೆ ಇವತ್ತಿದು ಬೇಕು ಅನ್ನುವವರಿಗೆ ಅದು ಕೊಡಲ್ಪಡಲಿ, ಅದು ಒದಗಿಸಲ್ಪಡಲಿ, ಅದು ನೋಡಿಕೊಳ್ಳಲ್ಪಡಲಿ. ಹಾಲೆಲೂಯ. ಇನ್ನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಾತಿನ ಪ್ರಕಾರ ಇವತ್ತು ನಿಮಗೆ ಏನೇ ಒಂದು ಅವಶ್ಯಕತೆ, ಕೊರತೆ, ಕಡಿಮೆ ಇದ್ದರೂ ದೇವರ ಸನ್ನಿಧಿಯಲ್ಲಿ ಹೋಗ್ರಿ, ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿರಿ. ಅದನ್ನು ನೀವು ದೇವರು ಸಂಧಿಸುವುದನ್ನು, ಒದಗಿಸುವುದನ್ನು ನೀವು ಇವತ್ತು ನೋಡುವಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ